ಟೆಕ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಂಡ ಬನ್ನಿ. ನೀವು ಈ ವಿಡಿಯೋ ನೋಡ್ತಾ ಇದ್ದು ಟೆಕ್ ಕನ್ನಡ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ವಾಚ್ ದ ವಿಡಿಯೋ. ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ ಒಂದು ಡೆವಿನ್ AI ಅನ್ನುವಂಥ ಒಂದು ವಿಶೇಷವಾದಂಥ ಒಂದು AI ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ AI ಬಂದ ಮೇಲೆ ಸಾಕಷ್ಟು ಒಂದು ಟೆಕ್ನಾಲಜಿಕಲಿ ಒಂದು ವೇವ್ ಕ್ರಿಯೇಟ್ ಆಗಿದೆ. ಸುಮಾರು ಆ್ಯಪ್ಸ್ ಬಂದಿದೆ. ಓಕೆ, ನಮ್ಮದು ಟೆಕ್ನಾಲಜಿಲಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಒಂದು ಆ್ಯಪ್ ಆಗಿರ್ಬೋದು, ಜೊತೆ ಒಂದು ವೆಬ್ಸೈಟ್ ಯೂಸ್ ಮಾಡುವಾಗಿರ್ಬೋದು, ಎಲ್ಲ ಕಡೆ ಕೂಡ AI ಬಂದು ಒಂದಿಷ್ಟು ತಂತ್ರಜ್ಞಾನದಲ್ಲಿ ಚೇಂಜಸ್ ಆಗ್ತಾ ಇದೆ. ಹಾಗೆ ಈ AI ಬಂದ ಮೇಲೆ ಹೊಸ ಹೊಸ ಸಾಧ್ಯತೆಗಳು ಕೂಡ ನಮಗೆ ಒಂದು ಕಣ್ಮುಂದೆ ತೆರೆದುಕೊಂಡಿದೆ. ಈ ಒಂದು ವಿಶೇಷವಾದಂಥ ಒಂದು AI ಜಗತ್ತಿಗೆ ಮತ್ತೊಂದು ಹೊಸ ಒಂದು ಅಪ್ಲಿಕೇಶನ್ ಕಾಲಿಟ್ಟಿದೆ. ಅದರ ಹೆಸರು ಡೆವಿನ್ AI ಅಂತ. ಇದು ಡೆವಿನ್ AI ಏನಪ್ಪ ಅಂತಂದರೆ, ನೀವು ಮುಂಚೆ ಯಾವುದೋ ಒಂದು AI ಆ್ಯಪ್ ಯೂಸ್ ಮಾಡಿದರೆ ಅಲ್ಲಿ ಕೆಲವೊಂದು ನೀವೇನು ಕ್ವಶನ್ಸ್ನ ಏನಾದರೂ ನೀವು ಟೈಪ್ ಮಾಡಿದರೆ, ಕ್ವೆರಿಯನ್ನು ಕೇಳಿದರೆ ನಿಮಗೆ ಅದು ಆನ್ಸರ್ ಕೊಡ್ತಾ ಇತ್ತು, ಅಥವಾ ಕೆಲವು ಇಮೇಜಸ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಈ ಥರ ಒಂದು ಕೆಪಬಿಲಿಟಿ ಇತ್ತು. ಬಟ್ ಇದು ಡೆವಿನ್ AI ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಒಂದು ಹೊಸ ಒಂದು ಸಾಫ್ಟ್ವೇರ್ ಇಂಜಿನಿಯರ್, ಅಂದರೆ ನಿಮ್ಮಷ್ಟೇ ಕೆಪಬಿಲಿಟಿ ಇರತಕ್ಕಂಥ ಒಂದು ಕಂಪ್ಲೀಟ್ ಅದ್ಭುತ AI ಅಪ್ಲಿಕೇಶನ್. ಡೆವಿನ್ AI ಯಾವ ಥರ ಕೆಲಸ ಮಾಡುತ್ತಂದರೆ, ನೀವೇನಾದರೂ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಬೇಕು, ಈ ಥರ XYZ ನನ್ನ ರಿಕ್ವೈರ್ಮೆಂಟ್ ಇದೆ ಅಂತ ನೀವು ಡೆವಿನ್ AIಗೆ ಹೇಳಿದರೆ ಖಂಡಿತ ಅದು ಅದನ್ನು ಅರ್ಥ ಮಾಡಿಕೊಂಡು ಅದರದೇ ಅಂತ ಒಂದು ಪ್ಲ್ಯಾನ್ನ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಈ ಒಂದು ಸಲದ ಪ್ಲ್ಯಾನ್ ರೆಡಿ ಆದಮೇಲೆ ಅದಕ್ಕೆ ಅದರದೇ ಅಂತ ಒಂದು ಕೆಪಬಿಲಿಟಿ ಇದೆ. ಅಂದರೆ ಕೋಡ್ ಬರೆಯೋದಕ್ಕೆ ಒಂದು ಪಾಸಿಬಿಲಿಟಿ ಇದೆ, ಜೊತೆಗೆ ಕೋಡನ್ನು ಡೀಬಗ್ ಮಾಡುತ್ತೆ, ಜೊತೆಗೆ ಬೇರೆ ಏನೇನು ಬೇಕು ನಾಲೆಜ್ನ ಅದೆಲ್ಲವನ್ನು ಗೇನ್ ಮಾಡಿಕೊಂಡು ಕಂಪ್ಲೀಟ್ ಒಂದು ವೆಬ್ಸೈಟ್ ಡಿಸೈನ್ನ ಅದು ಮಾಡಿ ನಿಮಗೆ ಪಬ್ಲಿಷ್ ಮಾಡಿಕೊಡುತ್ತೆ. ಇದೆಷ್ಟೆಲ್ಲ ಸ್ನೇಹಿತರೆ, ಜೊತೆಗೆ ಅದು ಟೆಸ್ಟಿಂಗ್ ಕೂಡ ಮಾಡಿ ಏನಾದರೂ ಇಶ್ಯೂಸ್ ಇದ್ದರೆ ಒಳಗಡೆ ಇಶ್ಯೂಸನ್ನು ಕೂಡ ಡಿಬಗ್ ಮಾಡಿ ಇಶ್ಯೂಸ್ ಕೂಡ ಫಿಕ್ಸ್ ಕೂಡ ಮಾಡುತ್ತೆ. ಈ ಥರ ಒಂದು ಕಂಪ್ಲೀಟಾಗಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಏನು ಕೆಲಸ ಮಾಡ್ತಾರೋ ಆ ಎಲ್ಲ ಕೆಲಸವನ್ನು ಮಾಡತಕ್ಕಂಥ ಸಾಧ್ಯತೆಗಳೊಂದಿಗೆ ಡೆವಿನ್ AI ಈ ಒಂದು ಜಗತ್ತಿಗೆ ಕರೆದುಕೊಡಿಸ್ತಿದ್ದಾರೆ. ಡೆವಿನ್ AIಯನ್ನು ಮಾಡಿದವರು ಯಾರು ಹಾಗಾದರೆ? ಡೆವಿನ್ AIಯನ್ನು ತಯಾರು ಮಾಡಿದ ಕಂಪ್ನಿ ಹೆಸರು ಕಾಗ್ನಿಷನ್. ಈ ಕಂಪ್ನಿಯವ್ರ ಉದ್ದೇಶ ಏನಪ್ಪ ಅಂದರೆ, ಅವರು AI ಟೂಲ್ನ ರೆಡಿ ಮಾಡ್ತಾ ಇಲ್ಲ, ರಾದರ್ ಅವ್ರು ಹೇಳ್ತಿರೋದೇನಪ್ಪ ಅಂದರೆ AI ಬಡ್ಡಿ, ಅಂದರೆ AI ನಿಮಗೆ ಒಂದು ಸ್ನೇಹಿತ ಥರ ಕೆಲಸ ಮಾಡುತ್ತೆ. ಅದು ಒಂದು ಫ್ಯೂಚರ್ ಒಂದು ಟೆಕ್ನಾಲಜಿ ಪಾಸಿಬಿಲಿಟೀಸ್ ಇಟ್ಕೊಂಡು, ಆದರೆ ಇವತ್ತಿನ ಮಟ್ಟಿಗೆ ಏನು ಮಾಡ್ತಾ ಇದೆ AI ಆ್ಯಪ್ಸು, ಇದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಏನು ಫ್ಯೂಚರಲ್ಲಿ AI ಏನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಒಂದು ಥೀಮಿಂದ ಅವರು ಮಾಡಿರ್ತಕ್ಕಂಥ ಒಂದು ಡೆವಿನ್ AI ಏನಿದೆ ಇವಾಗ ಸಾಕಷ್ಟು ಒಂದು ವಿಶೇಷವಾದಂಥ ಒಂದು ಸುದ್ದಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ನೀವು ಕೂಡ ಡೆವಿನ್ AIಯನ್ನು ಟ್ರೈ ಮಾಡ್ಬೋದು, ಆದರೆ ಬೇರೆ ಯಾವುದೇ ಆ್ಯಪ್ ಥರ ಡೌನ್ಲೋಡ್ ಮಾಡಿಕೊಂಡು ಟ್ರೈ ಮಾಡೋದಕ್ಕೆ ಅವ್ರು ಬಿಟ್ಟಿರೋದಿಲ್ಲ. ನೀವೊಂದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಆ ಲಿಂಕಲ್ಲಿ ಹೋಗಿ ನೀವು ಏನಾದರೂ ಡೆವಿನ್ AI ಯೂಸ್ ಮಾಡಬೇಕಂದ್ರೆ ನಿಮ್ಮ ರಿಕ್ವೆಸ್ಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಅದು ಡೆವಿನ್ಗೆ ಹೋಗುತ್ತೆ. ಡೆವಿನ್ ಒಂದು ಪ್ರಿಯಾರಿಟಿ ಮಾಡಿಕೊಂಡು ನಿಮ್ಮೊಂದು ಏನೋ ರಿಕ್ವೆಸ್ಟ್ ಇದ್ದರೆ ಖಂಡಿತ ಅದು ಫುಲ್ಫಿಲ್ ಮಾಡೋದಕ್ಕೆ ಅವರು ಪ್ರಯಾರಿಟೈಸ್ ಮಾಡ್ಕೊತಾರೆ. ಜೊತೆಗೆ ರಿಸಲ್ಟಲ್ಲಿ ಏನಪ್ಪ ಅಂದರೆ, ಡೆವಿನ್ AI ಏನಿದೆ ಸುಮಾರು ಒಂದು 14% ಪರ್ಫಾರ್ಮೆನ್ಸ್ ಚೆನ್ನಾಗಿ ಇದುವರೆಗೂ ಕೊಟ್ಟಿದೆ ಅಂತ ಅವರು ಕಂಪ್ನಿಯವ್ರು ಹೇಳ್ತಿದ್ದಾರೆ. ಸುಮಾರು 13% ಸಮಥಿಂಗ್ ಇದೆ, ಅಷ್ಟು ಒಂದು ಅಕ್ಯುರೇಟ್ ರಿಸಲ್ಟ್ ಕೊಟ್ಟಿದೆ ಅಂತ. ಮತ್ತು ಬೇರೆ ಒಂದು AI ಕಂಪೇರ್ ಮಾಡಿದೇನಪ್ಪ ಅಂದರೆ, ಇದು ತನಗೆ ಆದಂಥ ಒಂದು ಕಲಿಯುವಂಥ ಪಾಸಿಬಿಲಿಟೀಸ್ ಕೂಡ ಹೊಂದಿದೆ. ಸಪೋಸ್ ಏನಾದ್ರು ಕ್ವಶನ್ಸ್ ಕೇಳಿದರೆ, ಅದಕ್ಕೆ ಏನಾದ್ರು ಟಾಸ್ಕ್ ಕೊಟ್ಟರೆ ಅದು ತನ್ನ ಮಾಡಲ್ಸ್ನ ತಾನೇ ಟ್ರೈನ್ ಮಾಡಿಕೊಂಡು ಗೊತ್ತಿಲ್ಲ ವಿಚಾರನ ತಿಳ್ಕೊಂಡು ಕೂಡ ನಮಗೆ ಅದು ಸೊಲ್ಯೂಷನ್ನ ಕೊಡುತ್ತೆ ಸ್ನೇಹಿತರೆ. ಇದು ಕೂಡ ಈ ಒಂದು ಡೆವಿನ್ AIದ ಒಂದು ತುಂಬ ವಿಶೇಷದಾಗಿದೆ ಅಂತ ಹೇಳ್ಬೋದು. ಕಾಗ್ನಿಷನ್ ಕಂಪ್ನಿಯವ್ರು ಏನು ಮಾಡ್ತಾರೆ, ಈ ಡೆವಿನ್ AIಗೆ ಒಂದು ಅಪ್ವರ್ಕ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಒಂದು ಡೆವಲಪರಿಗೆ ಒಂದಿಷ್ಟು ವರ್ಕ್ ಅಂತ ಇರುತ್ತೆ. ಆ ವರ್ಕ್ನ ಡೆವಿನ್ AIಗೆ ಅಸೈನ್ ಮಾಡಿ ಅದನ್ನು ಆ್ಯಕ್ಚುಲಿ ಡೆವಿನ್ AI ಕಂಪ್ಲೀಟ್ ಆಗೋ ಥರ ನೋಡಿಕೊಂಡು ಅದಾದಮೇಲೆ ರಿಸಲ್ಟ್ಸ್ನ ಅವರು ಕೂಡ ವೆರಿಫೈ ಮಾಡಿ ಹೇಳಿದೀವಿ ಅಂತ ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಏನಪ್ಪ ಅಂದರೆ, ಡೆವಿನ್ AI ನಿಮ್ಮ ಕಂಪನಿ ಹತ್ರ ಕೆಲಸ ಮಾಡುತ್ತೆ, ನಿಮ್ಮ ಫ್ರೆಂಡ್ ಹತ್ರ ಕೆಲಸ ಮಾಡುತ್ತೆ, ನಿಮಗೆ ಟಾಸ್ಕ್ನ ಈಸಿ ಮಾಡಿಕೊಡುತ್ತೆ. ಬಟ್ ನೀವು ಕೂಡ ಒಂದು ಸಲ ರಿವ್ಯೂ ಮಾಡಬೇಕಾಗುತ್ತೆ. ಇಷ್ಟೊಂದೆಲ್ಲ ಆಯ್ತಪ್ಪ, ಹಾಗಾದರೆ ನಾಳೆ ಏನು? ನಾಳೆ ಡೆವಿನ್ AIಯಿಂದ ನಮ್ಗೆ ಏನು ಚಾಲೆಂಜಸ್ ಇದೆ, ಅಥವಾ ಇನ್ನೂ ಸುಮಾರು ಟೂಲ್ಸ್ ಬರ್ಬೋದು ಈ ಥರ. ಅದರಿಂದ ಏನಾಗುತ್ತೆ, ಟೆಕ್ನಾಲಜಿಕಲಿ ಏನು ಚಾಲೆಂಜ್ ಬರುತ್ತೆ ಅಂದರೆ, ಇದೆಲ್ಲ ಯಾವ ಥರ ನಾವು ಸ್ವೀಕಾರ ಮಾಡಬೇಕಂದ್ರೆ, ಟೆಕ್ನಾಲಜಿಕಲಿ ಚೇಂಜ್ ಆದಾಗೆ ನಾವು ಕೂಡ ಟೆಕ್ನಾಲಜಿ ಜೊತೆಗೆ ಬದಲಾಗಬೇಕಾಗುತ್ತೆ. ಖಂಡಿತ ಡೆವಿನ್ AI ನಮ್ಮ ಕೆಲಸನ ಕಸ್ಕೊಳ್ತಾ ನಮ್ಮ ಕೆಲಸ ಏನೋ ತೊಂದರೆ ಆಗುತ್ತೆ ಅಂದರೆ ಆಗುತ್ತೆ ಆಗಲ್ಲ ಅನ್ನೋದು ಡಿಪೆಂಡ್ಸ್ ಆನ್ ಯು. ಅದಕ್ಕೋಸ್ಕರ ನಾವೇನು ಮಾಡೋಕ್ಕಪ್ಪ ಅಂದರೆ, ನಾವು ಕೂಡ ಟೆಕ್ನಾಲಜಿನ ಕಲ್ತ್ಕೊಂಡು ಈ ಡೆವಿನ್ AI ಮತ್ತು ಸುಮಾರು ಏನು ಟೂಲ್ಸ್ ಬರುತ್ತೆ ಅದನ್ನು ಕಲ್ತ್ಕೊಂಡು ಅದನ್ನು ಯೂಸ್ ಮಾಡೋಕ್ಕೆ ಕಲಿಬೇಕು. ಯಾಕೆ ಅಲ್ಟಿಮೇಟ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ರಿಪ್ಲೇಸ್ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ. ಬಟ್ ಡೆವಿನ್ AI ಮುಖಾಂತರ ಏನಂದರೆ ರೂಟೀನ್ ಕೆಲಸ. ಏನೋ ಒಂದಿಷ್ಟು ವೆಬ್ಸೈಟ್ ಡಿಸೈನ್ ಮಾಡಬೇಕಾಗಿರುತ್ತೆ. ನೀವೆಲ್ಲ ಡೆವಲಪರ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಎಲ್ಲ ನೀವು ಟಾಸ್ಕ್ ಮಾಡಬೇಕಂತ. ಆ ರೂಟೀನ್ ಟಾಸ್ಕ್ನ ನಾವು ಡೆವಿನ್ AI ಕೊಟ್ಟು ರಿಯಲ್ ಟೈಮ್ ತುಂಬ ಚಾಲೆಂಜಸ್ ಎಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ರಿಕ್ವೈರ್ಡ್ ಇದೆ ಆ ಟಾಸ್ಕಲ್ಲಿ ನಾವು ಗಮನಿಸ್ಬೋದು. ಯಾವುದೋ ಒಂದು ಟೂಲ್ ಬರೆಯೋದಕ್ಕೋಸ್ಕರ ಒಂದು ಪ್ರಾಂಪ್ಟ್ ಇಂಜಿನಿಯರಿಂಗ್ ಮಾಡಿಕೊಂಡು ಒಂದಿಷ್ಟು ಕೋಡ್ ರೆಕಮೆಂಡೇಷನ್ಸ್ ಮಾಡತಕ್ಕಂಥ AI ಟೂಲ್ಸ್ ಲಭ್ಯ ಇತ್ತು. ಇವಾಗ ಒಂದಿಷ್ಟು ಟಾಸ್ಕ್ನೇ ಈ ಒಂದು AI ಟೂಲ್ಗೆ ಡೆವಿನ್ AIಗೆ ಹೇಳ್ಬಿಟ್ಟು ನಾವು ಅದೊಂದಿಷ್ಟು ಮಾಡುತ್ತೆ. ನಮ್ಮ ಕಡೆ ನಾವು ಬೇರೆ ಏನು ಟಾಸ್ಕ್ ಇರುತ್ತೆ ನಮ್ಮದು ಅದು ಫೋಕಸ್ ಮಾಡ್ಬೋದು. ನಮ್ಮದೊಂದಿಷ್ಟು ನಮ್ಮ ಟಾಸ್ಕಲ್ಲಿ ಒಂದಿಷ್ಟು ಏನು ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ ಇದೆ, ಆ ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ನ ನಾವು
ಡೆವಿನ್ ಎ ಐಗೆ ಕೊಟ್ಬಿಟ್ಟು ಮಿಕ್ಕಿದ ಕೆಲಸ ನಾವು ಮಾಡ್ಕೊಂಡು. ಸೊ ಈ ಥರ ಖಂಡಿತವಾಗಿಯೂ ಡೆವಿನ್ ಎ ಐ ನಮಗೆ ಒಂದು ಪಾಸಿಟಿವ್ ವೇದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಂದ್ಕೊಂಡು ನಾವು ಟೆಕ್ನಾಲಜಿನ ಸ್ವೀಕಾರ ಮಾಡ್ಕೋಬೇಕು. ಖಂಡಿತ ನೀವು ಟೆಕ್ನಾಲಜಿ ಅಪ್ಗ್ರೇಡ್ ಆಗಿ ಇದೇ ಥರ ಸುಮಾರು ಏನು ಬರ್ತಾ ಬಗ್ಗೆ ತಿಳ್ಕೊಂಡು ನಾಲೆಜ್ ಪಡ್ಕೊಂಡು ಸ್ಕಿಲ್ಸ್ನ ಅಪ್ಗ್ರೇಡ್ ಆಗಿ ಮಾರ್ಕೆಟಲ್ಲಿ ಅಪ್ಗ್ರೇಡ್ ಇರ್ಬೋದು. ಅದ್ರ ಮುಖಾಂತರ ಯಾರಿಗೆ ಯೂಸ್ ಮಾಡೋಕ್ಕಾಗುತ್ತೋ ಅವ್ರು ಖಂಡಿತ ಡಿಮಾಂಡ್ ಇದ್ದೇ ಇರುತ್ತೆ ಅಲ್ವಾ. ಸೊ ಯಾರು ತಯಾರು ಮಾಡ್ತಾರೆ, ಯಾರು ವರ್ಕ್ ಮಾಡ್ತಾರೆ, ಏನು ಗೊತ್ತಿರೋರಿಗೆ ಖಂಡಿತ ಮಾರ್ಕೆಟ್ಲಿ ವ್ಯಾಲ್ಯೂ ಇದ್ದೇ ಇರುತ್ತೆ. ಬಟ್ ಟ್ರೆಡಿಷನಲ್ ಸ್ಕಿಲ್ಸ್ ಜೊತೆಗೆ ನಾವು ಕಲಿಯೋದು ತುಂಬ ಮುಖ್ಯ. ಸೊ ಇದಿಷ್ಟು ಒಂದು ಕುತೂಹಲ, ಒಂದು ವಿಶೇಷ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ. ವಿಡಿಯೋದಲ್ಲಿ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವಿನ್ನೂ ಹೆಚ್ಚು ಗುಣಮಟ್ಟದ ಒಳ್ಳೆ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೆ ಮುಂದೆ ಒಂದು ಉಪಯುಕ್ತ ವಿಡಿಯೋದಿಂದ